ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಒಂದು ಹೊಸದಾದ ವಿಡಿಯೋ ಜೊತೆ ಬಂದಿದ್ದೇನೆ. ಅದು ಯಾವುದು ಅಂದರೆ ಇವತ್ತು NCERT ಕ್ಲಾಸ್ ಹಿಸ್ಟ್ರಿ ಚಾಪ್ಟರ್ನ ನಿಮಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆನಾ. ಚಾಪ್ಟರ್ ನೇಮ್ ಬಂದುಬಿಟ್ಟು ವಾಟ್, ವೇರ್, ಹೌ, ವೆನ್ ಅಂತಂದು. ಈ ಚಾಪ್ಟರ್ ನಿಮಗೇನೋ ಓದಿಲ್ಲ ಅಂದರೆ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ ಟೈಮ್ ಕರೆಕ್ಟಾಗಿ ಕೇಳ್ಕೊಳ್ಳಿ. ಓಕೆನಾ. ನೀವು ಇನ್ನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಕಂಟೆಂಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಇವತ್ತು ನಾನು ಕನ್ನಡದಲ್ಲಿ ಸುಲಭವಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಒನ್ ಟೈಮ್ ಕರೆಕ್ಟಾಗಿ ಕೇಳಿ. ಬಂದುಬಿಟ್ಟು ಏನಪ್ಪ ಅಂದರೆ ಹಿಸ್ಟ್ರಿ ಅಂದರೆ ಏನು ಅಂದು ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಹಿಸ್ಟ್ರಿ ಅಂದರೆ ಏನು, ಅದ್ರ ಮಾತುಗಳು ಏನು ಅಂತ ನಿಮಗೆ ಹೇಳ್ತೀನಿ. ಓಕೆನಾ. ಹಿಸ್ಟ್ರಿ ಅಂದರೆ ಹಳೆಯ ಕಾಲದಲ್ಲಿ ನಡೆದು ಹೋಗಿರುವಂಥ ಘಟನೆಗಳನ್ನು ನಾವು ಹಿಸ್ಟ್ರಿ ಅಂತ ಹೇಳ್ತೀವಿ. ಓಕೆನಾ. ಹಿಸ್ಟ್ರಿ ಅಂದರೆ ಓಕೆನಾ ಅದು ಹಳೆಯ ಕಾಲ ಜನರು ಮತ್ತು ಹೇಗೆ ಬದುಕ್ತಿದ್ದರು, ಹೇಗೆ ವಾಸವಾಗ್ತಿದ್ದರು ಅನ್ನೋದು ಹಿಸ್ಟ್ರಿ ಅಂತ ಕರಿತೀವಿ. ಹಾಗೆ ಅವರು ಏನು ತಿನ್ನುತ್ತಿದ್ದರು, ಯಾವ ಸಾಧನಗಳು ಬಳಸುತ್ತಿದ್ದರು ಮತ್ತು ಯಾವ ಜಾಗದಲ್ಲಿ ವಾಸ ಮಾಡುತ್ತಿದ್ದರು ಎನ್ನುವುದು ಹಿಸ್ಟ್ರಿಯಲ್ಲಿ ಬಗ್ಗೆ ಹೇಳುತ್ತಿದೆ. ಹಾಗೆ ಅವರ ಬದುಕು ಹೇಗೆ ಬದಲಾಯಿತು ಬರ್ತಾ ಅಂತಂದು ಈ ಚಾಪ್ಟರ್ ನಾವು ತಿಳಿತಾ ಹೋಗೋಣ. ಓಕೆನಾ. ಇದನ್ನು ತಿಳ್ಕೊಂಡು. ಓಕೆನಾ. ನಮ್ಮ ಹಿಸ್ಟ್ರಿ ಅಂದರೆ ನಮ್ಮ ಇಂದಿನ ಜನರ ಬದುಕಿನ ಬಗ್ಗೆ ಸತ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಬಗ್ಗೆ ನಾವು ನಿಮಗೆ ಹಿಸ್ಟ್ರಿ ಅಂತ ನಾವು ಇಲ್ಲಿ ಕರೆಯಲ್ಪಡುತ್ತೇವೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹಿಸ್ಟ್ರಿಯಲ್ಲಿ ಏನು ಓದ್ತೇವೆ, ಈ ಹಿಸ್ಟ್ರಿ ಚಾಪ್ಟರಲ್ಲಿ ಏನು ಓದ್ತೀವಪ್ಪ ಅಂತ ಕೇಳೋದಾದರೆ, ಈ ಹಿಸ್ಟ್ರಿ ಚಾಪ್ಟರಲ್ಲಿ ನಾವು ಯಾವ ವಿಷಯ ಬಗ್ಗೆ ಓದ್ತೀವಿ ಅನ್ನೋದು ಮುಖ್ಯವಾಗಿ ಇಲ್ಲಿ ಹೇಳೋದಾದರೆ, ಹಳೆಯ ಕಾಲದ ಮನುಷ್ಯರು ಹೇಗಿದ್ದರು, ಅವರು ಬಳಸುತ್ತಿದ್ದ ಕಲ್ಲಿನ ಉಪಕರಣಗಳು ಯಾವ್ಯಾವು ಮತ್ತು ಮೊದಲ ಕೃಷಿ ಎಲ್ಲಿ ಮಾಡಿದರು, ಹಾಗೆ ಮೊದಲು ಸಾಕು ಪ್ರಾಣಿ ಯಾವುದು. ಇದು ವೆರಿ ಇಂಪಾರ್ಟೆಂಟ್ ಆಯಿತಾ. ಸುಮಾರು ಎಕ್ಸಾಮ್ಗಳಲ್ಲಿ ಇದನ್ನ ಕೇಳ್ತಾರೆ. ಅದೇ ಹಳೆಯ ಕಾಲದಲ್ಲಿ ಯಾವ ಪ್ರಾಣಿ ಮೊದಲು ಸಾಕಣೆ ಬಂದಿತ್ತು ಅಂತಂದು. ಅದಾದಮೇಲೆ ನದಿ, ನಿಮಗೇನೆ ಈ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೋ ಯಾವ ಪ್ರಾಣಿ ಅಂತದ್ದು. ಅದಾದಮೇಲೆ ನದಿ ತಟದಲ್ಲಿ ನಡೆದ ಬದುಕು ಯಾವುದು, ಯಾವ ನದಿ ತಟದಲ್ಲಿ ಇವರು ಜೀವನ ಸಾಗಿಸಿದ್ದಾರೆ ಅಂತಂದು ಕೇಳುತ್ತಾರೆ. ಹಾಗಾಗಿ ಮೊದಲು ರಾಜರು ಅಥವಾ ಅವರ ಆಡಳಿತಗಳು ಯಾವುದು ಅಂತಂದು ಇಲ್ಲಿ ಓದ್ತೀವಿ. ಹಾಗೆ ವ್ಯಾಪಾರ ಮತ್ತು ಸಂಸ್ಕೃತಿ ಮತ್ತು ಸಾಮಾನ್ಯ ಜನರ ಜೀವನ, ಆಗ ಹಳೆಯ ಧಾರ್ಮಿಕ ಪುಸ್ತಕಗಳನ್ನು ನಾವು ಇಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಓಕೆನಾ. ಸರಳವಾಗಿ ಹೇಳ್ಬೇಕಂದ್ರೆ ಹಿಸ್ಟ್ರಿಯಲ್ಲಿ ಮನುಷ್ಯರು ಹಳೆಯ ಕಾಲದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು, ಅಧ್ಯಯನಗಳನ್ನು ಇಲ್ಲಿ ನಾವು ಓದ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಜನರು ಎಲ್ಲಿ ಬದುಕುತ್ತಿದ್ದರು ಅಂದರೆ ವೇರ್ ಅಂದರೆ ಎಲ್ಲಿ ಜನರು ಎಲ್ಲಿ ಬದುಕ್ತಿದ್ದಾರೆ ಅಂದರೆ ಪ್ರಮುಖ ಪ್ರದೇಶಗಳನ್ನು ಇಲ್ಲಿ ತಿಳಿಸಿಕೊಡ್ತೇನೆ. ಓಕೆ. ಫಸ್ಟ್ ಬಂದುಬಿಟ್ಟು ನರ್ಮದಾ ನದಿ ಅಂದರೆ ನರ್ಮದಾ ಕಣಿವೆ, ನರ್ಮದಾ ವ್ಯಾಲಿ. ಇದನ್ನು ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಆಯಿತಾ. STA FT ಆಗಿರ್ಬೋದು, PSIಲಿ ತುಂಬ ಜನ ನಿಮಗೆ ಕೇಳಿದ್ದಾರೆ. ಓಕೆನಾ. ಅವರು ಮೊದಲು ಜನರ ವಾಸಸ್ಥಳದಲ್ಲಿ ನರ್ಮದಾ ವ್ಯಾಲಿಯಲ್ಲಿ ಅವರು ಫಸ್ಟ್ ಜನರು ಉದ್ಭವವಾಗಿ ಅಲ್ಲಿ ನಿಮಗೆ ವಾಸ ಮಾಡ್ತಾರೆ. ಅವರು ಕಾಡಿನಲ್ಲಿ ಬೇಟೆ ಮಾಡಿ ಹಣ್ಣುಗಳು ಮತ್ತು ಮರಗಳು ಜೋಡಿಸಿ ಬದುಕುತ್ತಿದ್ದರು. ಆಮೇಲೆ ಕಲ್ಲಿನ ಉಪಕರಣ ಇಲ್ಲಿ ಸಿಕ್ಕಿವೆ. ಅದೇ ಅವರು ಮುಂತಾದ ಕಲ್ಲಿನ ಉಪಕರಣಗಳು ಸಿಕ್ಕಿವೆ. ಹಾಗಾಗಿ ಇವರು ನೀರು ಕಾಡು ಪ್ರಾಣಿಗಳ ಬದುಕಿಗೆ ಸುಲಭವಾಗಿ ಇಲ್ಲಿ ಬದುಕುತ್ತಿದ್ದರು. ಅಂದರೆ ನಿಮಗೆ ಜಸ್ಟ್ ಆನ್ಸರ್ MCQ ಕೇಳ್ತಾರೆ. ಓಕೆನಾ. ಇದು ಹಳೆಯ ಜನರು ಎಲ್ಲಿ ಅಂದರೆ ಏಷ್ಯಂಟ್ ಪೀಪಲ್ ಎಲ್ಲಿ ವಾಸ ಮಾಡೋದಕ್ಕೆ ಕೇಳಿದರೆ ಫಸ್ಟ್ ಅಂದರೆ ನರ್ಮದಾ ವ್ಯಾಲಿ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಆಮೇಲೆ ಸುಲೈಮಾನ್ ಮತ್ತು ಕಿರ್ತ ಪರ್ವತಗಳಲ್ಲಿ ಇವರು ಕಂಡುಬರ್ತಾರೆ. ಓಕೆನಾ. ಮೊದಲ ಕೃಷಿ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದಾಗೆ ಸುಲೈಮಾನ್ ಮತ್ತು ಕಿರ್ತ ಪರ್ವತಗಳಲ್ಲಿ ಮೊದಲ ಕೃಷಿಯನ್ನು ಅಗ್ರಿಕಲ್ಚರ್ ಇಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಯಾವ ಬೆಳೆಯನ್ನು ಮೊದಲು ಬೆಳೆಯುತ್ತಾರೆ ಅಂದಮೇಲೆ ಗೋಧಿ, ಜೋಳ ಮತ್ತು ಮೊದಲಿನ ಬೆಳೆಗಳನ್ನು ಇವರು ಬೆಳೀತಾ ಹೋಗುತ್ತಾರೆ. ಅದಾದಮೇಲೆ ಮೊದಲ ಸಾಕು ಪ್ರಾಣಿ ಯಾವುದು ಅಂದರೆ ಕುರಿ ಮತ್ತು ಮೇಕೆ. ಓಕೆನಾ. ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆನಾ. ಕುರಿ ಮತ್ತು ಮೇಕೆಯಲ್ಲಿ ಇವರ ಮೊದಲ ಸಾಕು ಪ್ರಾಣಿಗಳನ್ನಾಗಿ ಇವರು ಉಪಯೋಗಿಸ್ತಾರೆ ಅಂತಂದು ಇಲ್ಲಿ ಹೇಳ್ಬೋದು. ಆಮೇಲೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ, ಇದು ಸುಲೈಮಾನ್ ಪರ್ವತ ಎಲ್ಲಿ ಬರುತ್ತಪ್ಪ ಅಂದರೆ ಇಲ್ಲಿ ಅಂದರೆ ಪಾಕಿಸ್ತಾನ ಭಾಗದ ಈಗಿನ ಪಾಕಿಸ್ತಾನದಲ್ಲಿ ಭಾಗದಲ್ಲಿ ಈ ಸುಲೈಮಾನ್ ಪರ್ವತ ಇಲ್ಲಿ ಬರುತ್ತದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ವಿಂಧ್ಯ ಪರ್ವತ. ಅಂದರೆ ನೆಕ್ಸ್ಟ್ ವಿಂಧ್ಯ ಪರ್ವತ ಇದು ಒಂದು ಭಾಗವಿದೆ. ಇವರು ವಿಂಧ್ಯ ಪರ್ವತದಲ್ಲಿ ಮೊದಲ ಅಕ್ಕಿಯನ್ನು ಬೆಳೆಯುತ್ತಾರೆ. ಓಕೆನಾ. ಈ ವಿಂಧ್ಯ ಪರ್ವತದಲ್ಲಿ ಮೊದಲು ಇವರು ಅಕ್ಕಿಯನ್ನು ಬೆಳೆಯುತ್ತಾರೆ. ಆದಮೇಲೆ ನೆಕ್ಸ್ಟ್ ಆಮೇಲೆ ಏನಪ್ಪ ಅಂದರೆ ರೈಸ್ ಸಿಕ್ಕಿದ್ದು ಇಲ್ಲೇ ಅಂತ ಇಲ್ಲಿ ಸಾಕ್ಷಿಯಾಗಿ ಇಲ್ಲಿ ಹೇಳ್ತಾರೆ. ಆಯಿತಾ. ಮೊದಲು ಇಲ್ಲಿ ಏನು ಬೆಳೆದ್ರಪ್ಪ ಅಂದರೆ ಫಸ್ಟ್ ರೈಸ್ ಬೆಳೆದಿಲ್ಲಪ್ಪ ಅಂದರೆ ಈ ಜಾಗದಲ್ಲಿ ನಿಮಗೆ ಫಸ್ಟ್ ರೈಸನ್ನು ಇಲ್ಲಿ ಬೆಳೀತಾರೆ. ಇದು ವಿಂಧ್ಯ ಪರ್ವತದಲ್ಲಿ ನಿಮಗೆ ರೈಸಲ್ಲಿ ಕಲ್ಟಿವೇಷನ್ ಮಾಡಿರ್ತಾರೆ ಫಸ್ಟ್. ಓಕೆನಾ. ಇದು ಮುಖ್ಯ ಪಾಯಿಂಟ್ ಆಗಿರುತ್ತೆ. ಮೊದಲು ಇಲ್ಲಿ ಕೇಳ್ಬೋದಾಯ್ತಾ. SD FT ಆಗಿ ನಾರ್ಮಲ್ ಎಕ್ಸಾಮ್ಗಳಿಗೆ ಇಲ್ಲಿ ಕೇಳ್ತಾರೆ. ಓಕೆನಾ. ಫಸ್ಟ್ ಮೊದಲು ರೈಸ್ ಕಲ್ಟಿವೇಷನ್ ಬೆಳೆದಿಲ್ಲಪ್ಪ ಅಂತ ಕೇಳಿದಾಗೆ ವಿಂಧ್ಯಾಸಲ್ಲಿ ರೈಸ್ ಕಲ್ಟಿವೇಷನ್ ಫಸ್ಟ್ ಬೆಳೀತಾರೆ ಅಂತ ನೀವು
ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಗಂಗಾ ವ್ಯಾಲಿ ಅಂದರೆ ಗಂಗಾ ಕಣಿವೆ ಅಂತ, ಗಂಗಾ ವ್ಯಾಲಿ ಅಂದರೆ ಗಂಗಾ ಕಣಿವೆ ಅಂತ ಇಲ್ಲಿ ಹೇಳ್ತಾರೆ. ಓಕೆನಾ. ಇಲ್ಲಿ ತುಂಬ ಫಳ್ಳಿ ಜಮೀನು ಅಂದರೆ ತುಂಬ ಜಮೀನುಗಳಲ್ಲಿ ಕಂಡು ಬರ್ತವೆ. ಓಕೆನಾ. ಇಲ್ಲಿ ಅವರು ಕಲ್ಟಿವೇಷನ್ ಮಾಡಿದ್ದು ತುಂಬ ಜಮೀನುಗಳಲ್ಲಿ ಕಂಡು ಬರ್ತವೆ. ಹಾಗಾಗಿ ಇಲ್ಲಿ ದೊಡ್ಡ ವಾಸಸ್ಥಳ ಎಂದು ಕರೆಯುತ್ತಾರೆ. ಓಕೆನಾ. ಗಂಗಾ ವ್ಯಾಲಿಯಲ್ಲಿ ತುಂಬ ಜಮೀನುಗಳು ಕಂಡುಬರುವ ಕಾರಣ ಇಲ್ಲಿ ದೊಡ್ಡ ದೊಡ್ಡ ವಾಸಗಳನ್ನು ಕಂಡುಬರ್ತವೆ. ಹಾಗಾಗಿ ಇಲ್ಲಿ ಗಂಗಾ ಕಣಿವೆಯಲ್ಲಿ ತುಂಬ ಫರ್ಟಿಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನಂತರ ದೊಡ್ಡ ರಾಜ್ಯಗಳಲ್ಲಿ ದೊಡ್ಡ ರಾಜ್ಯಗಳಾಗಿ ಇಲ್ಲಿ ರೂಪುಗೊಂಡಿರುತ್ತದೆ. ಓಕೆ. ನೆಕ್ಸ್ಟ್ ಬಂದು ಒಂದು ಲೈನನ್ನು ನೆನಪಿಡಿ. ಓಕೆನಾ. ಏನಪ್ಪ ಅಂದರೆ ನರ್ಮದಾ ನದಿಯಲ್ಲಿ ಅಂಟರ್ ಗ್ಯಾದರ್ಸ್ ಮಾಡಿರ್ತಾರೆ. ಓಕೆನಾ. ಅದಾದಮೇಲೆ ಸುಲೇಮಾನ್ ನದಿ ಮೊದಲು ಅಂಟರ್ ಗ್ಯಾದರಿಂಗ್ ಅಂದರೆ ಇಲ್ಲಿ ಮಾಡಿರ್ತಾರೆ. ಸುಲೇಮಾನ್ ವ್ಯಾಲಿಯಲ್ಲಿ ಮೊದಲು ಕೃಷಿಕರು ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ವಿಂಧ್ಯ ನದಿಯಲ್ಲಿ ಮೊದಲು ಅಕ್ಕಿ ರೈಸ್ ಕಲ್ಟಿವೇಷನ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಗಂಗಾ ನದಿ ತೀರದಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಉದಯವಾಯಿತು ಅಂತ ಇಲ್ಲಿ ಪಡೆಯುತ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹಿಸ್ಟ್ರಿಯನ್ನು ಹೇಗೆ ತಿಳಿದುಕೊಳ್ಳುವುದು, ಅವು ಹೇಗೆ, ವಾಟ್, ವೇರ್, ಹೌ ಅಂತ ಇದು ಈ ಚಾಪ್ಟರ್ ನೇಮ್ ಅದಾಗಿರೋದ್ರಿಂದ ಹಿಸ್ಟ್ರಿ ಅಂದರೆ ಹೌ ಹೇಗೆ ಅಂತ ಆಯಿತಾ. ಎಲ್ಲಿ ಹಳೆಯ ಕಾಲದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತದೆ ಅದನ್ನು ಇಲ್ಲಿ ಹಿಸ್ಟ್ರಿಯನ್ನು ಹೇಗೆ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ 7 ವಿಧಗಳನ್ನು ವಿಂಗಡಿಸಲಾಗಿದೆ. ಓಕೆನಾ. ಮೊದಲು ಬಂದು ಪುರಾತನ ವಸ್ತುಗಳು ಅಂದರೆ ಆರ್ಕಿಯಾಲಜಿಸ್ಟ್ ಸೋರ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಮೋಸ್ಟ್ ಆಫ್ ದ ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಓಕೆನಾ. ಆರ್ಕಿಯಾಲಜಿಕಲ್ ಸೋರ್ಸ್ ಯಾವ್ಯಾವ ಅಂತ ಕೇಳ್ತಾ ಇದೆ. ಅಲ್ಲಿ ಕಲ್ಲಿನ ಉಪಕರಣಗಳು ಕಂಡು ಬರ್ತವೆ, ಅಲ್ಲಿ ಮೂಳೆಗಳು ಕಂಡು ಬರ್ತವೆ, ಅಲ್ಲಿ ಕುಂಭಾರಿತ ಪಾತ್ರೆಗಳು ಕಂಡು ಬರ್ತವೆ, ಹಾಗೆಯೇ ಬೆಂಕಿಯ ಗುರುತು, ಆಯುಧಗಳು, ನಾಣ್ಯಗಳು ಮತ್ತು ಪುರಾತನ ತಜ್ಞರು ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಆದಮೇಲೆ ನೆಲ ತೋಡಿದ ಇಮೇಜಸ್ಗಳಲ್ಲಿ ಕಂಡು ಬರ್ತವೆ. ಹಾಗಾಗಿ ವಸ್ತುಗಳು ಹುಡುಕಿ ಅವು ಎಷ್ಟು ಹಳೆಯದು ಎಂದು ಇಲ್ಲಿ ಪತ್ತೆ ಹಾಕುತ್ತಾರೆ. ಓಕೆನಾ. ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ಕಂಡು ಹಿಡಿದು ಇದನ್ನೆಲ್ಲ ತಗೊಂಡೋಗಿ ಎಷ್ಟು ಪುರಾತನ ಕಾಲದ ಹಳೆಯದಂತ ಇಲ್ಲಿ ಅವರಿಗೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಎರಡನೇದೊಂದು ಸಾಹಿತ್ಯ ಮೂಲಗಳು ಅಂದರೆ ಲಿಟ್ರರಿ ಸೋರ್ಸ್ ಅಂತ. ವೇದಗಳು, ಪುರಾಣಗಳು ಅಂತ ನಾವು ಕೇಳ್ಪಡ್ತೀವಲ್ವ, ಅದರಲ್ಲಿ ವೇದಗಳು ಸಿಕ್ಕಿರ್ತವೆ, ಪುರಾಣಗಳು, ಜಾಗತಿಕ ಕಥೆಗಳು, ಸಂಗಮ ಸಾಹಿತ್ಯಗಳು, ಹಳೆಯ ಪುಸ್ತಕಗಳಲ್ಲಿ ಕಂಡುಬರ್ತಾ ಹೋಗುತ್ತೆ. ಹಾಗೆ ಪಾಂಡಿತ್ಯ ಪತ್ರಗಳು ತಾಳೆ ಎಲೆಯ ಮೇಲೆ ಅವಾಗೆಲ್ಲ ಬರಿತಾ ಇದ್ರು. ಇವಾಗೆಲ್ಲ ನಾವು ಪೇಪರನ್ನು ಬರಿತೀವಲ್ಲ, ಅವಾಗೆಲ್ಲ ಅವರು ತಾಳೆ ಎಲೆ ಮೇಲೆ ಇಲ್ಲಿ ಬರಿತಾ ಹೋಗ್ತಾಯಿದ್ರು. ಓಕೆನಾ. ಶಾಸನಗಳಲ್ಲಿ ಸಿಗ್ತವೆ. ಕಲ್ಲು ಸ್ತಂಭಗಳಲ್ಲಿ ಲೋಹದ ಬರೆಯಲ್ಪಟ್ಟ ಶಾಸನಗಳಲ್ಲಿ ಕಂಡು ಬರ್ತಾಯಿತ್ತು. ಶಾಸನಗಳು ಆಲ್ಮೋಸ್ಟ್ ಎಲ್ಲ ಕಲ್ಲುಗಳ ಮೇಲೆ ಇಲ್ಲಿ ಶಾಸನಗಳನ್ನು ಬರಿತಾ ಇದ್ದರು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಹಿಸ್ಟ್ರಿಯಲ್ಲಿ ನಮಗೆ ಸಮಯವನ್ನು ಹೇಗೆ ಹೇಳ್ತಾರೆ. ಓಕೆನಾ. ಯಾವಾಗ ಅಂತ ಅಂದರೆ ಹಿಸ್ಟ್ರಿಯಲ್ಲಿ 2 ವರ್ಷಗಳು ಹೇಳೋದು 2 ರೀತಿಯಲ್ಲಿ ಇರ್ತವೆ. ಓಕೆನಾ. 2 ರೀತಿಯಲ್ಲಿ ಹಿಸ್ಟ್ರಿಯನ್ನು ಹೇಳ್ತಾರೆ. ಒಂದೇ BC ಮತ್ತು EC ಅಂತ ಹೇಳ್ತಾರೆ. ಅದು BC ಅಂದರೆ ಬಿಫೋರ್ ಕಾಮನ್ ಎರಾ ಅಂದರೆ ಅಂದರೆ ಇದು ಏನಪ್ಪ ಅಂದರೆ ಕ್ರಿಸ್ ಹುಟ್ಟೋಕ್ಕಿಂತ ಮುಂಚೆ ಬಿಫೋರ್ ಕಾಮನ್ ಅಂತ. ಆಮೇಲೆ ಕ್ರಿಸ್ ಹುಟ್ಟಿದ ಆದಮೇಲೆ ಕಾಮನ್ ಎರಾ ಅಂತ ಇಲ್ಲಿ ಆಫ್ಟರ್ ಕಾಮನ್ ಎರಾ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಅಂದರೆ ಸಿಗಿಂತ ಮುಂಚೆ ವರ್ಷಗಳು, ಸಿಗಿನ ಮುಂಚೆ ಸಿ ಬರೋಕ್ಕಿಂತ ಮುಂಚೆ ಕ್ರಿಸ್ ಬರೋಕ್ಕಿಂತ ಮುಂಚೆಗೆ BC ಅಂತ ಕರೆಯಲ್ಪಡುತ್ತೆ. ಓಕೆನಾ. ಅದರಲ್ಲಿ ವರ್ಷಗಳ ಹಿಂದೆ ಕೌಂಟ್ ಆಗುತ್ತೆ. ಒಂದು ಉದಾಹರಣೆ ಯಾವ ಥರ ಅಂದರೆ 500 BC, ಆಮೇಲೆ 400 BC, 300 BC, ಆಮೇಲೆ 200 BC, ಆಮೇಲೆ 100 BC, ಆಮೇಲೆ 8, 18, 17, 16 ಆದಮೇಲೆ 0 ಬರ್ತದೆ. 0 ಬಂದಾಗ ಇಲ್ಲಿ ಕ್ರಿಸ್ ಹುಟ್ಟಿದ ಸ್ಥಳ ಅಂತ ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ 1st ಸೆಂಚುರಿ, 2nd ಸೆಂಚುರಿ, 3rd ಸೆಂಚುರಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಆಮೇಲೆ ಕಾಮನ್ ಎರಾ ಅಂತ ಬಂದು ಸ್ಟಾರ್ಟ್ ಆಗುತ್ತೆ. ಇಲ್ಲಿದ್ದ ಕಾಮನ್ ಎರಾ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇಂದಿನ ವರ್ಷಗಳಿಂದ 1st ಸೆಂಚುರಿ, 2nd ಸೆಂಚುರಿ, 20th ಸೆಂಚುರಿ, 25th ಸೆಂಚುರಿ ಅಂತಲ್ವ ಇದು ಕಾಮನ್ ಎರಾ ಅಂತ ಇಲ್ಲಿ ಕರೆಯಲ್ಪಡುತ್ತೆ. ಓಕೆನಾ. ಅದು ಯಾವುದು ಅಂದರೆ ಫಸ್ಟ್ ಸೆಂಚುರಿ, 100th ಸೆಂಚುರಿ, 2025 ಅಂದರೆ ಇದು ನಮಗೆ ಕಾಮನ್ ಎರಾ ಅಂತ ಇಲ್ಲಿ ಕನ್ಸಿಡರ್ ಆಗುತ್ತೆ. ಓಕೆನಾ. ಇಷ್ಟೇ ನೆನಪಿಡಿ. ಅಂದರೆ BC ಅಂದರೆ ಬಿಫೋರ್ ಕ್ರೈಸ್ಟ್ ಬಾರ್ನ್ ಅಂದರೆ ಬಿಫೋರ್ ಕಾಮನ್ ಎರಾ. C ಅಂದರೆ ಕಾಮನ್ ಎರಾ ಅಂದರೆ ಕ್ರಿಸ್ಟ್ ಬಾರ್ನ್ ಆಗಿದ್ದು ಕಾಮನ್ ಎರಾ ಅಂತಾರೆ. ಆಯಿತಾ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹಳೆಯ ಲಿಪಿಗಳು ಅಂದರೆ ರೈಟಿಂಗ್ ಪಾಸ್ಟ್ ಹಳೆಯ ಲಿಪಿಗಳು ಬರೀತಾರಲ್ವ, ಇಂಡಿಯನ್ ಪ್ರಾಚೀನ ಕಾಲದಲ್ಲಿ ಅವು ಎಲ್ಲಿ ಬಳಸಿದ್ದಾರೆ ಅಂತ ಯಾವ್ಯಾವ ಅಂದ್ರಪ್ಪ ಅಂದರೆ ಬ್ರಾಹ್ಮಿಣಿ ಸ್ಕ್ರಿಪ್ಟನ್ನು ಬಳಸಿರ್ತಾರೆ. ಆಮೇಲೆ ಕರೋಲಿಸ್ಟಿಕ್ ಸ್ಕ್ರಿಪ್ಟ್ ಅಂತ ಬಳಸಿರುತ್ತೆ. ಬ್ರಾಹ್ಮಣ ಲಿಪಿ ಅಂದರೆ ಭಾರತದ ಅತ್ಯಂತ ಹಳೆಯ ಲಿಪಿ ಯಾವುದು ಅಂದರೆ ಬ್ರಾಹ್ಮಣ ಲಿಪಿ ಆಗಿರುತ್ತೆ. ಓಕೆನಾ. ಇದು ಅಶೋಕ ಶಾಸನಗಳಲ್ಲಿ ಕಂಡು ಬಂದಿರುತ್ತೆ. ಓಕೆನಾ. ಬ್ರಾಹ್ಮಣ ಲಿಪಿ ಅಶೋಕ ಶಾಸನಗಳಲ್ಲಿ ಕಂಡುಬರುತ್ತೆ. ಹಾಗೆ ಇದು ಹಳೆಯ ಕಾಲದ ಬ್ರಾಹ್ಮಣ ಸ್ಕ್ರಿಪ್ಟ್ ಎಂದು ಹೇಳಲ್ಪಡುತ್ತಾರೆ. ಓಕೆನಾ. ಇದು ಕೆರೋಸ್ಟಿಕ್ ಸ್ಕ್ರಿಪ್ಟನ್ನು ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಕಂಡು ಬಂದಿರುತ್ತೆ. ಓಕೆನಾ. ಇದು ಅರೇಬಿಕ್ ಅಂದು ಅಮೇರಿಕ್ ಮೂಲದ ಲಿಪಿ ಆಗಿರುತ್ತೆ. ಅಂದರೆ ಅರೇಬಿಕ್ ಮತ್ತು ಅಮೇರಿಕ್ ಲಿಪಿ ಅಂದರೆ ಇಲ್ಲಿ ಕರೆಯಲ್ಪಡುತ್ತಾರೆ. ಓಕೆನಾ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಆರಂಭಿಕ ಮಾನವ ಜೀವನ ಹೇಗಿರುತ್ತೆ, ಅರ್ಲಿಯರ್ ವುಮೆನ್ ಲೈಫ್ ಹೇಗಿತ್ತು ಅವ್ರದ್ದಪ್ಪ ಅಂದರೆ ಜಸ್ಟ್ ಅಂಟರ್ ಗ್ಯಾದರಿಂಗ್ ಮಾಡ್ತಾಯಿದ್ರು. ಆಮೇಲೆ
ಕಾಡಿನ ಬೇಟೆ ಮಾಡ್ತಿದ್ರು, ಹಣ್ಣುಗಳ ಗಿಡಮೂಲಿಕೆ ಸಂಗ್ರಹಣೆ ಮತ್ತು ಕಲ್ಲಿನ ಸಾಧನಗಳನ್ನು ಇವರು ಬಳಸ್ತಾ ಇವರು ಗ್ಯಾದರಿಂಗ್ ಹಂಟಿಂಗ್ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದರು. ನೆಕ್ಸ್ಟ್ ಬಂದುಬಿಟ್ಟು ಹೆಡರ್ಸ್ ಅಂದರೆ ಸಾಕು ಪ್ರಾಣಿಗಳನ್ನು ಸಾಕ್ತಾಯಿದ್ರು, ಮೇಕೆ, ಹಸು ಮತ್ತು ಗುಂಪಿನಲ್ಲಿ ವಾಸ ಮಾಡ್ತಿದ್ರು. ಆಲ್ಮೋಸ್ಟ್ ಇವರೆಲ್ಲ ಈ ನಮ್ಮಂಗೆ ಗಂಡ ಹೆಂಡತಿ ಥರ ಒಬ್ಬೊಬ್ಬರನ್ನು ವಾಸ ಮಾಡ್ತಿದ್ರು. ಅವಾಗೆಲ್ಲ ಗುಂಪುಗಟ್ಟಲೆ ವಾಸ ಮಾಡ್ತಾಯಿದ್ರು. ಅದಾದಮೇಲೆ ಫಾರ್ಮಿಂಗ್ ಅಂದರೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು. ಗೋಧಿ ಮತ್ತು ಅಕ್ಕಿ ಬೆಳೆಯೋರು, ಹಾಗೆ ಅಲ್ಲಿಂದ ಅವ್ರು ತಿಂತಾಯಿದ್ರು. ಆಮೇಲೆ ನದಿ ತಟದ ಮೇಲೆ ಇವರು ಜಾಸ್ತಿ ವಾಸ ಆಗುತ್ತೆ. ಅಂದರೆ ನದಿ ತಟ ಯಾಕಂದ್ರಪ್ಪ ನೀರೆಲ್ಲ ಈಸಿಯಾಗಿ ಸಿಗ್ತಾ ಇತ್ತಲ್ವ, ಹಾಗಾಗಿ ಇವರು ನದಿ ತಟೆಯ ಮೇಲೆ ಗ್ರಾಮಗಳನ್ನು ಇವರು ಕಟ್ಕೊತಾ ಇದ್ರು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಹಿಸ್ಟ್ರಿ ಯಾಕೆ ಕಲಿಬೇಕಾಗುತ್ತೆ, ಹೌ ಟು ಲರ್ನ್ ಹಿಸ್ಟ್ರಿ. ಯಾಕೆಪ್ಪ ಅಂದರೆ ಹಿಸ್ಟ್ರಿ ನಮಗೆ ಕಲಿಸೋದು ಏನಪ್ಪ ಅಂದರೆ ನಮ್ಮ ಮೂಲ ಯಾವುದು, ನಮ್ಮ ಸಂಸ್ಕೃತಿ ಹೇಗೆ ಬಂದಿತ್ತು ಅದನ್ನು ತಿಳ್ಕೊಬೇಕಾಯ್ತಾ. ಆಮೇಲೆ ಸಮಾಜ ಹೇಗೆ ಚೇಂಜ್ ಆಗ್ತಾ ಬಂತು, ಆಮೇಲೆ ಜನರು ಯಾವ ತಪ್ಪು ಸರಿ ಮಾಡಿದರು, ಆಮೇಲೆ ನಾವು ಇದೇನು ಎಂಬ ಮಾಹಿತಿಯನ್ನು ಇಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಭವಿಷ್ಯವನ್ನು ಉತ್ತಮವಾಗಿ ಮಾಡಿಕೊಳ್ಳೋಕ್ಕೆ ಇದು ಹಿಸ್ಟ್ರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಅದಾದಮೇಲೆ ಅಧ್ಯಯನ ಅಂದರೆ ಜಸ್ಟ್ ಗ್ಲಾನ್ಸ್ ಮಾಡೋಣ ಆಯಿತಾ. ಒಂದು 30 ಸೆಕೆಂಡ್ ಒಳಗೆ ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. ವಾಟ್ ಅಂದರೆ ಮನುಷ್ಯರ ಚಟುವಟಿಕೆಗಳು ಚಟುವಟಿಕೆ ಹೇಗೆ ಬಂದಿತ್ತು, ಅವ್ರು ಏನು ಮಾಡ್ತಾಯಿದ್ರು, ಹಂಟಿಂಗ್ ಗ್ಯಾದರಿಂಗ್ ಎಲ್ಲಿ ಮಾಡ್ತಾಯಿದ್ರು, ಫಸ್ಟ್ ಸಾಕು ಪ್ರಾಣಿ ಎಲ್ಲಿ ಬಂದಿತ್ತು ಅಂತ. ಆಮೇಲೆ ಅವರು ಎಲ್ಲಿ ವಾಸವಾಗಿರ್ತಿದ್ರು ಅಂದರೆ ನರ್ಮದಾ ನದಿ, ಸುಲೈಮಾನ್ ಮತ್ತು ವಿಂಧ್ಯ ಗಂಗೆಗಳಲ್ಲಿ ಅವರು ಇರ್ತಾಯಿದ್ರು. ಅದಾದಮೇಲೆ ಅವು ಹೇಗೆ ಪುರಾತನ ಸಾಹಿತ್ಯಗಳು ಎಲ್ಲಿ ಬಂತು, ಬ್ರಾಹ್ಮಣ ಸ್ಕ್ರಿಪ್ಟ್ ಎಲ್ಲಿ ಬಂತು, ಆಮೇಲೆ ಫಸ್ಟು ಭಾರತಕ್ಕೆ ಹೇಗೆ ಬ್ರಾಹ್ಮಣ ಸ್ಕ್ರಿಪ್ಟ್ ಬಂದಿತ್ತು, ಅವೆಲ್ಲಿ ಯೂಸ್ ಮಾಡಿದ್ರು ಅಂತಂದು ಅದನ್ನು ಹೇಳಲಾಗ್ತದೆ. ಓಕೆ. ನೆಕ್ಸ್ಟ್ ಬಂದು ವೆನ್ ಅಂದರೆ ಯಾವಾಗ ಅಂದರೆ BC ಮತ್ತು EC ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ನೀವು ಒಂದು ಟೈಮ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಟೈಮ್ ನೋಡ್ಕೊಳ್ಳಿ. ಓಕೆನಾ. ಸ್ಕ್ರಿಪ್ಟ್ ಬಂದು ಬ್ರಾಹ್ಮಣ ಸ್ಕ್ರಿಪ್ಟ್ ಅಂದರೆ ಕೆಲವಸ್ಟಿಕ್ ಸ್ಕ್ರಿಪ್ಟನ್ನು ಯೂಸ್ ಮಾಡ್ತಾಯಿದ್ರು. ಆಮೇಲೆ ಹಳ್ಳಿಯಲ್ಲಿ ವುಮೆನ್ಸ್ ಅಂದರೆ ಅಂತ ಅಂಡರಿಂಗ್ ಮಾಡ್ತಾಯಿದ್ರು. ಹೆಡರ್ಸ್ ಮತ್ತು ಫಾರ್ಮಿಂಗ್ ಅವರು ತುಂಬ ಇಂಪಾರ್ಟೆಂಟ್ ಅವರು ಮಾಡ್ತಾಯಿದ್ರು. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ ಇದಿಷ್ಟು ಫಸ್ಟ್ನೇ ಚಾಪ್ಟ್ರದ್ದು ಫುಲ್ ಕಂಪ್ಲೀಟ್ನಾಗಿ. ಅಷ್ಟೇನು ಇದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಇವು ಅಪ್ಕಮಿಂಗ್ ಬರೋ ಚಾಪ್ಟರ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ಫಸ್ಟ್ನೇ ಚಾಪ್ಟರ್ ಒಳಗೆ ಜಸ್ಟ್ ಅವ್ರು ಎಲ್ಲಿಂದ ಬಂದರು, ಹೇಗೆ ಬಂದರು, ಎಲ್ಲಿಂದ ಅವ್ರ ಕಲ್ಟಿವೇಷನ್ ಸ್ಟಾರ್ಟ್ ಆದ್ದು, ಅವ್ರ ಕಲ್ಟಿವೇಷನ್ ಹೇಗೆ ಅಗ್ರಿಕಲ್ಚರ್ ಮಾಡ್ತಾಯಿದ್ರು, ಅವ್ರು ಏನು ಊಟ ಮಾಡ್ತಾಯಿದ್ರು ಅಂತ ಜಸ್ಟ್ ಇಲ್ಲಿ ನಾನು ಫಸ್ಟ್ ಚಾಪ್ಟರ್ ಅಷ್ಟೇ ಇರುತ್ತೆ. ಓಕೆನಾ. ನಿಮಗೇನಾದರೂ ಈ ಫ್ರೆಂಡ್ಸ್ ನಿಮಗೇನು NCERT ಕ್ಲಾಸ್ ಚಾಪ್ಟರ್ ನಿಮ್ಗೆ ಈಸಿಯಾಗಿ ಅರ್ಥ ಆಯ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಡೈಲಿ ಒಂದೊಂದು ಚಾಪ್ಟರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಆಮೇಲೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಓಕೆನಾ. ನಿಮಗೆ ಇಷ್ಟು ಚಾಪ್ಟರ್ 2 ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ. ಓಕೆನಾ. ಹಾಗೆ ನಾನು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಅದರಲ್ಲಿ ಡೈಲಿ MCQ ಬಗ್ಗೆ ಹಾಕಿರ್ತೀನಿ ಮತ್ತು ಈ PDF ಕೂಡ ಹಾಕಿರ್ತೀನಿ. ಓಕೆನಾ. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮಗೆ ಈ ಚಾಪ್ಟರ್ದು ಏನೋ MCQ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ, ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ನಾನು ಎಲ್ಲ ಯಾವ್ಯಾವ ಇಂಪಾರ್ಟೆಂಟ್ ಅಂತಂದು ಎಲ್ಲ ಸರ್ಚ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮಗೆ ಟ್ರೈ ಮಾಡ್ತೀನಿ. ಓಕೆನಾ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.